ಎಲ್ಲರಿಗೂ ನಮಸ್ಕಾರ. ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ವಿಜಯ ಪಾಟೀಲ್. 6ನೇ ತರಗತಿಯ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ ಪಾಠವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸುತ್ತಿದ್ದೇನೆ. ಇದುವರೆಗೂ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ, ಜಾಯ್ನ್ ಆಗದೇ ಇದ್ದರೆ, ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂಥ ಲಿಂಕ್ಗೆ ಹೋಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂಥ ಉಪಯೋಗಗಳು: ಪ್ರತಿನಿತ್ಯ 100 ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ. ಪ್ರತಿ ವಿಡಿಯೋಗಳ PDF-ಗಳು ದೊರೀತವೆ. ಹಾಗೆ ಪ್ರತಿದಿನದ ಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಈ ಗ್ರೂಪ್ನಲ್ಲಿ ನಿಮಗೆ ದೊರೀತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಪ್ರಶ್ನೆ ಕೇಳಿ ನೀವು ಪರಿಹರಿಸ್ಕೊಳ್ಬೋದು. ಇವತ್ತು ನಾನು ನಿಮ್ಮ ಮುಂದಿಡ್ತಾ ಇರೋ ಪಾಠ 6ನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲನೆಯ ಪಾಠ, ಇತಿಹಾಸದ ಪರಿಚಯ. ಈ ಪಾಠದಿಂದ ನೀವು ಕಲಿಯಬಹುದಾದಂತಹ ವಿಷಯಗಳು: ಇತಿಹಾಸ ಅಂದರೆ ಏನು, ಇತಿಹಾಸದ ಮಹತ್ವ ಏನು ಮತ್ತು ಸಾಕ್ಷ್ಯಾಧಾರಗಳು ಇತಿಹಾಸದ ರಚನೆಯಲ್ಲಿ ಯಾವ ರೀತಿ ಪಾತ್ರ ವಹಿಸ್ತವೆ, ಹಾಗೆ 16ನೇ ಶತಮಾನದ ನಂತರ ಬಂದಂತಹ ಯುರೋಪಿಯನ್ನರು ಹೇಗೆ ಈ ಭಾರತದ ಇತಿಹಾಸಕ್ಕೆ ತಮ್ಮ ಕೊಡುಗೆಗಳನ್ನು ನೀಡಿದರು ಅನ್ನುವಂಥದ್ದು. ಮೊದಲನೇದಾಗಿ, ಇತಿಹಾಸ ಅಂದರೆ ಏನು? ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋದು ಇತಿಹಾಸ. ಅಂದರೆ ಮಾನವ ನಡೆದುಕೊಂಡು ಬಂದಂಥ ದಾರಿಯನ್ನು ಇದು ತಿಳಿಸುತ್ತೆ. ಇದು ನಿರ್ದಿಷ್ಟವಾಗಿರುತ್ತೆ ಮತ್ತು ಖಚಿತವಾಗಿರುತ್ತೆ. ಇದನ್ನು ಇತಿಹಾಸವನ್ನು ವಿವರಿಸುವಾಗ ಯಾವ ಕಾಲದಲ್ಲಿ ನಡೀತು, ಯಾವ ಸ್ಥಳದಲ್ಲಿ ನಡೀತು ಮತ್ತು ಯಾವ ವ್ಯಕ್ತಿಯ ಕುರಿತು ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ. ಇದು ಕತೆಗಿಂತ ಭಿನ್ನವಾಗಿರುತ್ತೆ. ಕತೆ ಅಂದರೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇದ್ದ, ಅವನು ಈ ಕೆಲಸಗಳನ್ನು ಮಾಡಿದ ಅನ್ನೋದು. ಅದರಲ್ಲಿ ಖಚಿತತೆ ಇರಲ್ಲ. ಆದರೆ ಇತಿಹಾಸಕ್ಕೆ ಎಕ್ಸಾಂಪಲ್ ಕೊಡೋದಾದರೆ, ಸಾಮಾನ್ಯ ಶಕೆ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಅಶೋಕ ಎಂಬ ಮಹಾರಾಜ ಕಳಿಂಗ ಯುದ್ಧವನ್ನು ಮಾಡಿದನು ಅನ್ನೋದು. ಇದು ಖಚಿತತೆ. ಇನ್ನು ಇತಿಹಾಸ ಏಕೆ ಬೇಕು, ನಮಗೆ ಇತಿಹಾಸದ ಇಂಪಾರ್ಟೆನ್ಸ್ ಏನು ಅನ್ನೋದು. ಒಂದು ಘಟನೆ ನೆನೆಸ್ಕೊಳ್ಳೋಣ. ನಾವು ಸಣ್ಣವರಿದ್ದಾಗ ಬೆಂಕಿಯನ್ನು ಮುಟ್ಟಿರ್ತೀವಿ, ಅದರಿಂದ ನೋವನ್ನು ಅನುಭವಿಸಿರ್ತೀವಿ. ಹಾಗೆ ಇನ್ನೊಂದು ಸಲ ಆ ಬೆಂಕಿಯನ್ನು ಮುಟ್ಟೋ ಸಾಹಸವನ್ನು ನಾವು ಮಾಡೋದಿಲ್ಲ. ಯಾಕೆ? ಮನುಷ್ಯನಿಗೆ ನೆನಪಿನ ಶಕ್ತಿ ಅಂದರೆ ಸ್ಮರಣ ಶಕ್ತಿ ಇರುತ್ತೆ. ಆ ಬೆಂಕಿಯಿಂದ ನಾನು ನೋವನ್ನು ಅನುಭವಿಸಿದ್ದೀನಿ, ಆ ಬೆಂಕಿಯನ್ನು ನಾನು ಇನ್ನೊಮ್ಮೆ ಮುಟ್ಟಬಾರ್ದು ಅನ್ನೋ ಸ್ಮರಣ ಶಕ್ತಿ ನಮ್ಮಲ್ಲಿರೋದ್ರಿಂದ ಈ ತಿಳುವಳಿಕೆ ಮಾನವನಲ್ಲಿ ಬರೋದು ಸಹಜ. ಇದನ್ನು ನಾವು ಸ್ಮರಣ ಶಕ್ತಿ ಅಂತ ಹೇಳ್ತೀವಿ. ಈ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಮಾನವನ ಪ್ರಗತಿ ಅಸಾಧ್ಯ. ಹೇಗೆ ಮನುಷ್ಯನ ಪ್ರಗತಿಗೆ ಸ್ಮರಣ ಶಕ್ತಿ ಬೇಕೋ, ಹಾಗೆ ಒಂದು ಸಮಾಜಕ್ಕಾಗಲಿ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇರಬೇಕು. ಯಾವುದು ಆ ಸ್ಮರಣ ಶಕ್ತಿ? ಅದು ಇತಿಹಾಸ. ನಮ್ಮ ಸಮಾಜದ ಸ್ಮರಣ ಶಕ್ತಿಯೇ ಇತಿಹಾಸ. ನಮ್ಮ ಪೂರ್ವಿಕರು ಮಾಡಿದಂತಹ ವಿಚಾರಧಾರೆಗಳು, ಹಾಗೆ ಅವರು ಅನುಭವಿಸಿದ ಕಷ್ಟ ನಷ್ಟಗಳು, ತೊಂದರೆಗಳು, ನಾವು ತೆಗೆದುಕೊಳ್ಳುವ ಮುಂದಿನ ತೀರ್ಮಾನಗಳಿಗೆ ಅದು ಎಚ್ಚರಿಕೆ ಗಂಟೆ ಆಗಿರುತ್ತೆ. ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರಿಗಾಗಲಿ ನಮಗಾಗಲಿ ದಾರಿದೀಪವಾಗಿವೆ. ಆದ್ದರಿಂದ ಇತಿಹಾಸ ಅನ್ನೋದು ನಮ್ಮ ದೇಶದ, ಅಥವಾ ಈ ಜಗತ್ತಿನ ಅಥವಾ ಒಂದು ಸಮಾಜದ ಸ್ಮರಣ ಶಕ್ತಿಯಾಗಿದೆ. ಇನ್ನು ಇತಿಹಾಸವನ್ನು ಸ್ಪಷ್ಟವಾಗಿ ಬರೆಯಲು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ಗ್ರೀಕ್ ದೇಶದ ಹೆರೋಡಟಸ್. ಆದ್ದರಿಂದ ಹೆರೋಡಟಸ್ನನ್ನು ಇತಿಹಾಸದ ಪಿತಾಮಹ ಅಂತ ನಾವೆಲ್ಲ ಸ್ಮರಿಸ್ಕೋತೀವಿ. ಇನ್ನು ಇತಿಹಾಸದ ಆಧಾರಗಳು. ಇತಿಹಾಸವನ್ನು ರಚಿಸುವವರನ್ನು ಇತಿಹಾಸಕಾರರು ಅಂತ ನಾವು ಕರಿತೀವಿ. ಹಾಗೆ ಅವರು ಇತಿಹಾಸವನ್ನು ರಚಿಸುವಾಗ ಆಧಾರಗಳನ್ನು ಉಪಯೋಗಿಸ್ತಾರೆ. ಖಚಿತವಾಗಿ ಇತಿಹಾಸವನ್ನು ದಾಖಲೆ ಮಾಡಲು ಆಧಾರಗಳು ವೆರಿ ಇಂಪಾರ್ಟೆಂಟ್. ಈ ಆಧಾರಗಳನ್ನು ಇತಿಹಾಸದ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ವಿಂಗಡಣೆ ಮಾಡ್ತೀವಿ. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಇವುಗಳಲ್ಲಿಯೂ ಕೂಡ 2 ವಿಧ. ಒಂದು ಲಿಖಿತ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳೆಂದು ವಿಂಗಡಿಸಲಾಗುತ್ತೆ. ಹಾಗೆ ಮೌಖಿಕ ಸಾಹಿತ್ಯವು ಜನಪದ ಗೀತೆ, ಕಥೆ, ಲಾವಣಿ, ಇತಿಹಾಸ ಮೊದಲಾದವುಗಳನ್ನು ಒಳಗೊಂಡಿರುತ್ತೆ. ಲಿಖಿತ ಸಾಹಿತ್ಯ ರಚಿಸುವವರು
ಅಕ್ಷರಸ್ಥರಾಗಿರ್ತಾರೆ. ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರಾಗಿರ್ತಾರೆ. ಇನ್ನು ಎರಡನೇದು ಪುರಾತತ್ವ ಆಧಾರಗಳು. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಅವರು ಬಳಸಿ ಹೋದಂತಹ ವಸ್ತುಗಳು, ಭೌತಿಕ ವಸ್ತುಗಳು, ಅವುಗಳನ್ನು ಅವಶೇಷಗಳು ಅಂತಲೂ ನಾವು ಕರಿಬಹುದು. ಅವುಗಳು ಪುರಾತತ್ವ ಆಧಾರಗಳು. ಭೂಮಿ ಒಳಗೆ ಹುದುಗಿ ಹೋದಂತಹ ಅವಶೇಷಗಳನ್ನು ಉತ್ಖನನ ಅನ್ನೋ ಮೆಥಡಿಂದ ಹೊರತೆಗೆಯೋದು. ಮತ್ತು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಈ ಮಡಿಕೆ, ಸ್ಮಾರಕಗಳು, ನಾಣ್ಯ, ಶಾಸನ ಮತ್ತು ಇತರ ಅವಶೇಷಗಳು ಸೇರ್ತವೆ. ಈ ಉತ್ಖನನ ಅಂದರೆ ಏನು? ಇದು ಒಂದು ಪ್ರಾಚೀನ ಅವಶೇಷ ಅಥವಾ ಪಳಿಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವಂತಹ ವೈಜ್ಞಾನಿಕ ಭೂ ಅಗೆತ. ಇನ್ನು ಯುರೋಪಿಯನ್ನರು ಪರಿಚಯಿಸಿದ ಭಾರತ. 16ನೇ ಶತಮಾನದ ನಂತರ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಯಿತು. ಆ ನಂತರ ಯುರೋಪಿಯನ್ನರು ಭಾರತದ ಜೊತೆಗೆ ವ್ಯವಹಾರ ನಡೆಸಲು ಭಾರತವನ್ನು ಅರಿತುಕೊಳ್ಬೇಕಿತ್ತು. ಅದಕ್ಕಾಗಿ ಅವರು ನಮ್ಮ ಕೃತಿಗಳನ್ನು ಅಭ್ಯಾಸ ಮಾಡಿದರು. ನಮ್ಮ ಕೃತಿಗಳನ್ನು ಬೇರೆ ಭಾಷೆಗೆ ಭಾಷಾಂತರ ಮಾಡಿದರು, ಇಂಗ್ಲೀಷ್ ಭಾಷೆಗೆ. ಹೀಗೆ ಅವರು ಹಲವಾರು ಕೊಡುಗೆಗಳನ್ನು ನಮ್ಮ ಭಾರತ ಇತಿಹಾಸಕ್ಕೆ ನೀಡಿದ್ದಾರೆ. 350 ವರ್ಷಗಳ ಹಿಂದೆ ಹೆನ್ರಿಸ್ ರೋತ್ ಅನ್ನುವಂಥವರು ಅವರು ಆಗ್ರಾದಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ ಅನುವಾದ ಮಾಡಿದರು. ಹಾಗೆ 1 ಶತಮಾನಗಳ ನಂತರ ಫಾದರ್ ಕಾರ್ಡಾಕ್ಸ್ ಅನ್ನುವಂಥವರು ಯುರೋಪಿಯನ್ ಮತ್ತು ಸಂಸ್ಕೃತ ಭಾಷೆಗಳ ನಡುವಿನ ಸಂಬಂಧವನ್ನು ಗುರುತು ಮಾಡಿದರು ಮೊಟ್ಟ ಮೊದಲೇ ಬಾರಿಗೆ. ಸರ್ ವಿಲಿಯಂ ಜೋನ್ಸ್ ಇವರ ಕೊಡುಗೆ ಭಾರತದ ಇತಿಹಾಸಕ್ಕೆ ಬಹಳ ದೊಡ್ಡದು. ಭಾರತೀಯ ಶಾಸ್ತ್ರ ಅಥವಾ ಇಂಡಾಲಜಿ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟವರು ಸರ್ ವಿಲಿಯಂ ಜೋನ್ಸ್ ಅವರು. ಇವರು ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬಂದರು. ಸಾಮಾನ್ಯ ಶಕೆ 1784ರಲ್ಲಿ ದ ಏಷ್ಯಾಟಿಕ್ ಸೊಸೈಟಿಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು. ಇವರು ಸಂಸ್ಕೃತ ಭಾಷೆಯ ಕೃತಿಗಳಾದ ಗೀತಗೋವಿಂದ, ಮಾನವ ಧರ್ಮಶಾಸ್ತ್ರ, ಶಾಕುಂತಲ ಕೃತಿಗಳನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದರು. ಮ್ಯಾಕ್ಸ್ ಮುಲ್ಲರ್ ಅವರು ಮತ್ತೊಬ್ಬ ಪೌರತ್ವವಾದಿ ಹಾಗೂ ರಾಜಕೀಯ ಶಾಸ್ತ್ರಜ್ಞರಾಗಿದ್ದರು. ಜರ್ಮನ್ ದೇಶದವರಾದ ಇವರು ಸೆಕ್ರೆಡ್ ಆಫ್ ದಿ ಈಸ್ಟ್ ಹೆಸರಿನಲ್ಲಿ 50 ಸಂಪುಟಗಳ ಒಂದು ಬುಕ್ಕನ್ನು ಇಂಗ್ಲೀಷ್ಗೆ ತಂದರು. ಮತ್ತು ಉಪಯುಕ್ತವಾದಿಗಳ ಗುಂಪಿಗೆ ಸೇರಿದಂಥ ಜೇಮ್ಸ್ ಮಿಲ್ ಅವರು ಸ್ಕಾಟ್ಲೆಂಡ್ನವರಾಗಿದ್ದರು. ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂಥ 6 ಸಂಪುಟಗಳ ಭಾರತದ ಇತಿಹಾಸವನ್ನು ಇವರು ರಚನೆ ಮಾಡಿದರು. ನಂತರದಲ್ಲಿ ಅಬಯ್ ಡುಬೈಸ್ ಅವರು ಫ್ರೆಂಚ್ ಮಿಷನರಿ ಶ್ರೀರಂಗಪಟ್ಟಣದ ಬಳಿಯ ಗಾಂಜಾಮ್ಗೆ ಬಂದಿಳಿತು. ಅಲ್ಲಿ ಬಂದಂಥ ಇವರು ಸತತ 24 ವರ್ಷಗಳ ಕಾಲ ಅಲ್ಲೇ ಇದ್ದು ಹಿಂದೂ ಧರ್ಮದ ಸಂಸ್ಕೃತಿಗೆ ಮಾರು ಹೋಗಿ ಹಿಂದೂ ಧರ್ಮದ ಸನ್ಯಾಸಿಯಂತೆ ನೆಲೆ ನಿಂತರು. ಅಲ್ಲಿದ್ದ ಜನರು ಇವರನ್ನು ದೊಡ್ಡ ಸ್ವಾಮೀಜಿಯವರು ಅಂತಲೂ ಕರೀತಿದ್ರು. ಇವರು ಹಿಂದೂ ಮ್ಯಾನರ್ಸ್ ಮತ್ತು ಕಸ್ಟಮ್ ಆ್ಯಂಡ್ ಸೆರೆಮನೀಸ್ ಅನ್ನುವಂಥ ಕೃತಿಗಳನ್ನು ರಚನೆ ಮಾಡಿದರು. ಹೀಗೆ ಹಲವಾರು ಯುರೋಪಿಯನ್ ಪಂಡಿತರು ನಮ್ಮ ಭಾರತದ ಇತಿಹಾಸಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಿಂದಾಗಿ ಭಾರತದ ಇತಿಹಾಸವು ಬಹಳ ಅರ್ಥಪೂರ್ಣವಾಗಿ ಬರೆಯಲ್ಪಡ್ತು. ಇನ್ನು ಈ ಪಾಠದಲ್ಲಿ ನಾವು ಸಾ ಶ ಮತ್ತು ಸಾ ಶ ಪು ಅನ್ನುವಂಥ ಶಬ್ದಗಳನ್ನು ಉಪಯೋಗಿಸ್ತೀವಿ. ಸಾ ಶ ಅಂದರೆ ಸಾಮಾನ್ಯ ಶಕೆ, ಅದನ್ನು ಕ್ರಿಸ್ತ ಶಕೆ ಅಂತಲೂ ನಾವು ಗುರುತಿಸಬಹುದು. ಸಾ ಶ ಪು ಅಂದರೆ ಸಾಮಾನ್ಯ ಶಕೆ ಪೂರ್ವ, ಇದನ್ನು ಕ್ರಿಸ್ತ ಪೂರ್ವ ಅಂತಲೂ ನಾವು ಗುರುತು ಮಾಡಬಹುದು. ಈ ಪಾಠದಲ್ಲಿ ಬಂದಂಥ ಮುಖ್ಯವಾದ ಶಬ್ದಗಳಂದರೆ ಇಂಡಾಲಜಿ, ಇದು ಭಾರತೀಯ ಶಾಸ್ತ್ರ. ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಆಳವಾಗಿ ಅಭ್ಯಸಿಸೋದು ಭಾರತೀಯ ಶಾಸ್ತ್ರ. ಇದನ್ನು ಇಂಡಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಜೇಸುಟ್. ಇಗ್ನೇಷಿಯಸ್ ಲೊಯೋಲಾ ಎಂಬಾತ ಸಾಮಾನ್ಯ ಶಕೆ 1534ರಲ್ಲಿ ಪ್ಯಾರಿಸ್ನಲ್ಲಿ ಜೀಸಸ್ ಸಂಘವನ್ನು ಕಟ್ಟಿದ ಈ ಜೀಸಸ್ ಸಂಘದ ಸದಸ್ಯರುಗಳನ್ನು ಜೇಸುಟ್ಗಳು ಅಂತ ಕರಿತಿದ್ರು. ಇನ್ನು ಪೌರತ್ಯವಾದಿ ಅಂದರೆ ಏನು? ಪೂರ್ವ ದೇಶಗಳ ಇತಿಹಾಸ ಅಂದರೆ ನಮ್ಮ ದೇಶ ಮತ್ತು ಅಕ್ಕಪಕ್ಕದ ದೇಶಗಳ ಇತಿಹಾಸವನ್ನು, ಸಂಸ್ಕೃತಿಯನ್ನು, ಆಧ್ಯಾತ್ಮಗಳ ಬಗ್ಗೆ ಒಲವುಳ್ಳ ಯುರೋಪಿಯನ್ ವಿದ್ವಾಂಸರನ್ನು ಪೌರತ್ಯವಾದಿ ಅಂತಲೂ ನಾವು ಕರಿತೀವಿ. ಅವರನ್ನು ಪೌರತ್ಯವಾದಿಗಳು ಅಂತ ಗುರುತಿಸ್ತಾರೆ ಇತಿಹಾಸದಲ್ಲಿ. ಇತಿಹಾಸ ಅಂದರೆ ಏನು, ಅದರ ಮಹತ್ವ,
ವಿವಿಧ ಆಧಾರಗಳು ಹಾಗೆ ಯುರೋಪಿಯನ್ನರು ಭಾರತದ ಇತಿಹಾಸಕ್ಕೆ ನೀಡಿದಂಥ ಕೊಡುಗೆಗಳು, ಈ ಎಲ್ಲ ವಿಷಯಗಳನ್ನು ನಾವು ಈ ಪಾಠದಲ್ಲಿ ಕಲಿತ್ವಿ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನಮಗೆ ಕಮೆಂಟ್ ಮೂಲಕ ಕೇಳಿ ಪರಿಹಾರ ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.